ಗುಡ್ ಮಾರ್ನಿಂಗ್. ಚಿಕನ್ ಕರಿ ಮುದ್ದೆ ಹೈ ಲೆವೆಲ್ ಕಾಂಬಿನೇಷನ್ ಅಲ್ವಾ? ಸೊ ನಂಗೆ ಅದೇ ಇಷ್ಟ. ರೈಸ್ ಹಂಗೆಲ್ಲ ಅನ್ಬಾರ್ದಲ್ವಾ? ಪಾಪ ಚೂಡಿ ರಮ್ಯಾ ಬೆಳ್ಳ ಆಡಾಗುತ್ತೆ. ಸ್ಕ್ರೋಲ್ ಮಾಡಿ 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 ತಲೆ ಕೆಟ್ಟೋಗುತ್ತೆ. ಆ್ಯಕ್ಚುಲಿ ಕಣ್ಣು ನೋಡಿ ಆಯಿತು 1 ವರೆಗೂ ಮೊಬೈಲ್ ನೋಡಿ ಹೆಂಗೆ ಹೋಗಿದೆ ಅಂತ ಹೇಳಿ. ಸಂಡೇ ಆಗಿರುತ್ತೆ ಅಂತ ನೋಡಿ ಒಳ್ಳೆ ಹುಚ್ಚಿ ಥರ ಆಡ್ತಿರ್ತೀನಿ, ಒಬ್ಬೊಬ್ಬಳೆ ಮಾತಾಡ್ಕೊಂಡಿರ್ತೀನಿ. ಇಷ್ಟ ಬಂದಂಗೆ ಲಾಟ್ಕೋಬೇಕಲ್ವಾ? ಬೇರೆ ಯಾರು ಕೊಡಲಿಲ್ಲ ಅಂದರೆ ನಾವು ಸುಮ್ಮನೆ ಇರೋಕ್ಕಾಗಲ್ಲ ಅಲ್ವಾ? ಫೈನಲಿ ನಾನು ಚಿಕನ್ ಸಾರು ಮುದ್ದೆ ರೆಡಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮ್ಯಾ ಗಾಳಿ. ಸಂಡೇ ಆಗಿದ್ದ ಕಾರಣ ಜಸ್ಟ್ ಇವಾಗ ಎದ್ದಿದ್ದೀನಿ. ಟೈಮ್ ನೋಡಿ 12:56 ಆಗಿದೆ. ಹೋಗಾಡ್ ಲೇಟ್ ಆಗಿಬಿಡ್ತು. ಆ್ಯಕ್ಚುಲಿ ನೆನ್ನೆನೂ ಅಷ್ಟೇ ಲೇಟಾಗಿ ಎದ್ದಿದ್ದೆ, ಇವತ್ತು ಅಷ್ಟೇ. ಇನ್ನು ಸಾಟರ್ಡೆ ಸಂಡೇ ಏನು ಮಾಡೋದು, 2 ದಿವಸ ರಜಾ. ಸೊ ಏನೂ ಮಾಡೋಕ್ಕೆ ಕೆಲಸ ಇಲ್ಲ. ಸೊ ಲೇಟಾಗಿ ಎದ್ದೊಳೋದು, ತಿನ್ನೋದು, ಸ್ವಲ್ಪ ಟೈಮ್ ಪಾಸ್ ಮಾಡೋದು, ಮತ್ತು ನಾಳೆ ಆಫೀಸ್ಗೆ ಹೋಗೋದು ಅಷ್ಟೇ. ತುಂಬ ಹೊಟ್ಟೆ ಸಿಗ್ತಿದೆ ಗಾಯ್ಸ್. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ವ್ಲಾಗ್ ಮಾಡಿ ತುಂಬ ದಿವಸ ಆಗಿತ್ತಲ್ಲ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಅದು ತುಂಬ ಹೊಟ್ಟೆ ಸಿಗ್ತಾ ಇದೆ. ಆ್ಯಕ್ಚುಲಿ ಹೋಗಬೇಕು, ಏನು ಮಾಡಿದಾರೋ, ಮೇ ಬಿ ಚಿಕನ್ ಕರಿ ಆರ್ ಬಿರಿಯಾನಿ ನೋಡಬೇಕು. ಇನ್ನೂ ಚೆನ್ನಾಗಿರಲ್ಲ ಅಂದ್ಕೊಳ್ಳಿ, ಬಟ್ ಅಡ್ಜಸ್ಟ್. ಪಿ ಜಿ ಅಲ್ವಾ, ನಮ್ಮ ಮನೆ ಥರ ಊಟ ಸಿಗಲ್ಲ. ಸೊ ಗುಡ್ ಮಾರ್ನಿಂಗ್. ಹೋಗಿ ಊಟ ತಗೊಂಬರ್ತೀನಿ. ಮಧ್ಯಾಹ್ನ ಆಗಿದೆ. ಇನ್ನು ಲಂಚ್ ಡೈರೆಕ್ಟ್ ಏನೇನು ಬ್ರಂಚ್, ಬ್ರೇಕ್ಫಾಸ್ಟ್ ಪ್ಲಸ್ ಲಂಚ್. ಈಗ ಊಟ ತಗೊಂಬರ್ತೀನಿ. ನೋಡಿ ನಮ್ಮ ಪರಿಸ್ಥಿತಿ ಏನು. It's not biryani, it's chicken curry. ಫೈನ್. ರೈಸ್ ಅಂತೂ ತಿನ್ನೋಕ್ಕಾಗಲ್ಲ ಈ ಚಿಕನ್ ಕರಿಯಲ್ಲಿ. ಮುದ್ದೆ ಮಾಡ್ಕೊಳ್ಳೋಣ. ಚಿಕನ್ ಕರಿ ಮುದ್ದೆ ಹೈ ಲೆವೆಲ್ ಕಾಂಬಿನೇಷನ್ ಅಲ್ವಾ? ಸೊ ನನಗೂ ಅದೇ ಇಷ್ಟ. ರೈಸ್ ಅದೇ ಸುಮ್ಮನೆ. ನಾನು ಯಾವ ಥರ ಮುದ್ದೆ ಮಾಡ್ತೀನಿ ನೋಡ್ಬೋದಾ ಇಲ್ಲ ನೀವು? ಪಕ್ಕರ್ ಹಾಕಿದ್ದೀನಿ, ಸ್ವಲ್ಪ ರೈಸ್ ಆ್ಯಡ್ ಮಾಡಿ. ರೈಸ್ ಎತ್ಕೊಂಡ್ಬಂದಿದ್ದೆ ಮೇಲಿಂದನೇ. ಸೊ ಅದೆಲ್ಲ ಸ್ವಲ್ಪ ಬೆಂದಿ ನುಣ್ಣಗಾಗೋವರೆಗೂ ವೆಯ್ಟ್ ಮಾಡಬೇಕು. ಒಂದು 5-10 ನಿಮಿಷ ತಗೊಳುತ್ತೆ. ಎಷ್ಟು ಮುದ್ದೆ ಮಾಡ್ಕೊಂಡು ತಿನ್ನೋದು ಪಿ ಜಿಯಲ್ಲಿ. ಯಾವ ಊಟ ತಿನ್ನೋದಕ್ಕೆ ನೋಡ್ತೀನಿ. ನಿಮ್ಮ ಊಟ ಇಡೀ ರೂಮೆಲ್ಲ ಇವತ್ತು ನಾನು ಒಬ್ಬರು ಇಲ್ಲ. ಸಂಡೇ ಅಂತೇಳೆಲ್ಲ ಹೊರಗಡೆ ಹೋಗಿದ್ದಾರೆ. ಸೊ ಇವತ್ತು ಸ್ವಲ್ಪ ನಮಗೆ ನಾವು ಟೈಮ್ ಕೊಟ್ಕೊಳ್ಳೋಣ. ನಂದು ಸಂಡೇ ಆಗಿರುತ್ತೆ ಅಂತ ನೋಡಿ ಒಳ್ಳೆ ಹುಚ್ಚುಚ್ಚಿ ಥರ ಆಡ್ತಿರ್ತೀನಿ, ಒಬ್ಬೊಬ್ಬಳೆ ಮಾತಾಡ್ಕೊಂಡಿರ್ತೀನಿ. ಇಷ್ಟ ಬಂದಂಗೆ ಲ್ಯಾಪ್ಟಾಪು ಎಸಿತಾ ಇರೋದು, ಯೂಸ್ ಮಾಡೋದು. ಮೇನ್ ಥಿಂಗ್ ಅಂದರೆ ಇನ್ಸ್ಟಾ ಅಂತೂ ಸತ್ತೋಗುತ್ತೆ ನನ್ನ ಕೈಯಲ್ಲಿ. ಸ್ಕ್ರೋಲ್. ಇನ್ಸ್ಟಾ ಅಲ್ಲ ಆ್ಯಕ್ಚುಲಿ, ನನ್ನ ಬೆಳ್ಳ ಹಾಳಾಗುತ್ತೆ. ಸ್ಕ್ರೋಲ್ ಮಾಡಿ 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 ತಲೆ ಕೆಟ್ಟೋಗುತ್ತೆ. ಆ್ಯಕ್ಚುಲಿ ಕಣ್ಣು ನೋಡಿ ನೈಟು 1 ವರೆಗೂ ಮೊಬೈಲ್ ನೋಡಿ ಹೆಂಗೆ ಹೋಗಿದೆ ಅಂತೇಳಿ. ಸ್ಯಾಟರ್ಡೆ ಸಂಡೇ ಬಂದರೆ ರೊಟೀನ್ ಗಾಯ್ಸ್ ಅಸಲ್. ಆ್ಯಕ್ಚುಲಿ ತುಂಬ ಮೊಬೈಲ್ ನೋಡಿಬಿಡ್ತೀನಿ. ಸೊ ಇಟ್ಸ್ ಎ ಬ್ಯಾಡ್ ಹ್ಯಾಬಿಟ್ ಅಲ್ಲ, ಬಟ್ ಐ ಆಮ್ ಗುಡ್ ಗರ್ಲ್. ಸೆಲ್ಫ್ ಕಾಂಪ್ಲಿಮೆಂಟ್ ಕೊಡ್ಕೋಬೇಕಲ್ವಾ? ಬೇರೆ ಯಾರು ಕೊಡಲಿಲ್ಲ ಅಂದರೆ ನಾವು ಸುಮ್ಮನೆ ಇರೋಕ್ಕಾಗಲ್ಲ ಅಲ್ವಾ? ಸೊ ಅಲ್ಲಿ ನನ್ನ ಮುದ್ದೆ ರೆಡಿ ಆಗ್ತಾ ಇದೆ. ಏನು ಮಾಡೋದು ನೀವೇ ಹೇಳಿ. ಏನಿಲ್ಲ ಅಕ್ಕ, ಎಂಜಾಯ್ ಮಾಡಿ ಸಂಡೇನ ಅಂತ ಹೇಳ್ತೀರಾ. ಬಟ್ ಏನು ಮಾಡಲಿ ಸೆಲ್ಫ್ ಫ್ರ್ಯಾಂಕ್ ಮಾಡ್ಕೊಳ್ಳೋಣ. ಸೆಲ್ಫ್ ಫ್ರ್ಯಾಂಕ ಎತ್ತು ನಿನ್ನ ಮಕ್ಕಕ್ಕೆ ಅಂತ ಹೇಳ್ತೀರಾ. ಯಪ್ಪ, ಹಂಗೆಲ್ಲ ಅನ್ಬಾರ್ದಲ್ವಾ? ಪಾಪ ಚೂಡಿ ರಮ್ಯಾ, ಏನು ಮಾಡ್ರಿ, ಬೋರ್ ಆಗ್ತಿದೆ. ಫಸ್ಟ್ ಊಟ ಮಾಡ್ತೀನಿ. ಊಟ ಇಲ್ಲ ಅಂದರೆ ಹೆಂಗೆ? ಹೊಟ್ಟೆ ತಾಳ ಆಗ್ತಿದೆ. ಬಟ್ ಅಲ್ಲಿ ನೋಡಿದ್ರೆ ಅದು ಬಿರಿಯಾನಿ ಅಲ್ವಲ್ಲ. ಮ್ಯೂಸಿಕ್ ಸಾಂಗ್ ಇಟ್ಕೊಂಡು ಡ್ಯಾನ್ಸ್ ಮಾಡೋಣ. ನಮ್ಮ ಮಗುಗೆ ಡ್ಯಾನ್ಸ್ ಕೂಡ ಬರಲ್ಲ. ಏನು ಮಾಡಿ ಯಾರೆಲ್ಲ ನೋಡಿದ್ದೀರಾ ಇದು ನಂದು
ಸಾಂಗ್ ಹಾಕ್ಬಿಟ್ಟಿದ್ದೀನಲ್ವಾ ಒಂದು ಶಾರ್ಟ್ ಚೆನ್ನಾಗಿದ್ಯಾ ಶೂಟ್ ಎಲ್ಲ. ನಾನೇ ಒಂದು 20-50 ಅಡಿ ನೋಡಿರ್ತೀನಿ. ಸ್ಕ್ರೋಲ್ ಮಾಡಿ 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 ನೋಡಿ ಕೇಳೋದು, ಎಲ್ಲಾದ್ರೂ ಮಿಸ್ಟೇಕ್ ಇದೆಯಾ ಅಂತ ನೋಡೋದು, ನೆಕ್ಸ್ಟ್ ಟೈಮ್ ಯಾವ ಥರ ವಿಡಿಯೋ ಮಾಡಬೇಕು ಅಂತ ನೋಡೋದು. ಸೀರಿಯಸ್ಲಿ ಇದೊಂಥರ ಸೆಲ್ಫ್ ಇದಲ್ವಾ, ಅವ್ರ ಸ್ಟೇಟಸ್, ಅವ್ರ ಪೋಸ್ಟ್, ಅವ್ರ ಸ್ಟೋರೀಸ್ ಎಲ್ಲ ಮಲ್ಟಿಪಲ್ ಟೈಮ್ಸ್ ನೋಡ್ಕೊಳ್ಳೋದು, ಒಂಥರ ಖುಷಿ ಬೀಳೋದು. ಲೈಕ್ ಒಂಥರ ಅದೊಂದು ಇನ್ನರ್ ಫೀಲಿಂಗ್ ಹೇಳೋಕ್ಕಾಗಲ್ಲ, ಒಂಥರ ಖುಷಿ. ನಿಮಗೂ ಇದೇ ಥರ ಅನಿಸುತ್ತಾ? ಅಥವಾ ನಾನು ಒಬ್ಳಿಗೇನೆ? ಇಲ್ಲ, ಆ್ಯಕ್ಚುಲಿ ಎಲ್ರಿಗೂ ಇದೇ ಥರ. ಅವ್ರ ಸ್ಟೇಟಸ್ ಮಾತ್ರ ನೋಡ್ತಾನೆ ಇರ್ತಾರೆ, ಬೇರೆಯವ್ರದ್ದಾದ್ರೆ ಟಕ್ ಮಾಡಿ ಸ್ಕ್ರೋಲ್ ಮಾಡಿಬಿಡ್ತಾರೆ. ನೀವು ಆ ಥರ ಮಾಡಬೇಡಿ. ನಾನು ವಿಡಿಯೋ ಆರ್ ಪೋಸ್ಟ್ ಆದರೂ ಏನಾದರೂ ಫುಲ್ ನೋಡಿ ಸಪೋರ್ಟ್ ಮಾಡಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಹೇಳಿ. ಆ್ಯಂಡ್ ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು ಅಂತ ನನಗೆ ಹೇಳಿ. ಯಾವುದಾದ್ರೂ ಯಾವ ಥರ ಫನ್ನಿ ಥಿಂಗ್ಸ್ ಬೇಕು ಅಂತೇಳಿ ನಾನು ಟ್ರೈ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋಲಿ ಮಾಡೋಕ್ಕೆ. ರೈಸ್ ಬೆಂದೋಗಿದೆ ಗೈಸ್. ಅಯ್ಯೋ ನೀರೆಲ್ಲ ಹೆಂಗೆ ಹೋಗಿದೆ ನೋಡಿ, ಜಾಸ್ತಿ ಇದಾಗೋಗಿದ್ದೀನಿ. ಅಮ್ಮ ಹಸಿಟ್ಟು ಕೊಟ್ಟು ಕಳಿಸಿದ್ರು ನೋಡಿ, ಇದೆಲ್ಲ ಖಾಲಿ ಮಾಡಿಬಿಡ್ತೀನಿ. ಇಷ್ಟು ದೊಡ್ಡ ಬಾಕ್ಸ್ ಮೇಲೆ ಹಸಿಟ್ಟು ಹಾಕ್ಕೊಂಬಿಡ್ಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು, ಅಂದರೆ ತೆಳ್ಳಗೆ ಬೇಕು, ಮುದ್ದೆ ಯಾವ ಥರ ಬೇಕು ಅಂತೇಳಿ ಈ ಥರ ಹಸಿಟ್ಟು ಹಾಕ್ಕೊಂಡು ಸ್ಪೂನಲ್ಲಿ ಹಾಕ್ಕೊಳ್ಳಿ. ನನಗೆ ಸ್ಪೂನ್ ಮತ್ತೆ ಯಾರು ಅಂತೇಳಿ ಇದರಲ್ಲಿ ಹಾಕ್ತಾಯಿದ್ದೀನಿ. ಸ್ಪೂನ್ ಯೂಸ್ ಮಾಡಿ ಬೆಟರ್, ವಾಟರೆಲ್ಲ ಇದಾಗಲ್ಲ. ಆ್ಯಂಡ್ ಹಾಕಿದ್ಮೇಲೆ ಜಾಸ್ತಿ ಕೈ ಆಡಿಸ್ಬಾರ್ದು, ಸ್ವಲ್ಪ ಹೊತ್ತು ಬಿಟ್ಬಿಡ್ಬೇಕು. ಕಾಣಿಸ್ತಾ ಇದೆಯಾ? ಈ ಥರ ಹಸಿಟ್ಟು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಹಂಗೆ ಬಿಟ್ಬಿಡ್ಬೇಕು. ಒಂದು 2 ಮಿನಿಟ್ಸ್ ಈ ಥರ ಬಿಟ್ಬಿಟ್ಟು, 5 ಮಿನಿಟ್ಸ್ ಎಲ್ಲ ಬೇಡ, ಒಂದು 2 ಮಿನಿಟ್ಸ್ ಅಂದರೆ ಚಿಕ್ಕಗೆ ಮಾಡಿ ಅದೇ ಇದರಲ್ಲೇ 400 ಇಟ್ಕೊಳ್ಳಿ ಸಾಕು, ನಿಮ್ದು ಇಂಡಕ್ಷನ್ ಆದರೆ. ಸೊ ಆಮೇಲಿಂದ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ, ಫುಲ್ಲಲ್ಲ, ಜಸ್ಟ್ ಆಮೇಲಿಂದ ಕಳಿಸಿ, ಕೈ ಆಡಿಸಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಫುಲ್. ಮುದ್ದೆ ಮಾಡೋ ಸ್ಟೈಲ್ ನೀನು ನಮಗೆ ಹೇಳ್ಕೊಡ್ತಿದ್ಯಾ ಅಂತಿದ್ದೀರಾ? ಇಲ್ಲ ಗಾಯ್ಸ್, ನಾನು ಚೆನ್ನಾಗೇ ಮುದ್ದೆ ಮಾಡ್ತೀನಿ ನೋಡಿ. ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಇನ್ನೊಂದು 5 ಮಿನಿಟ್ಸ್ ಅಲ್ಲ, ಇನ್ನೊಂದು 2 ಮಿನಿಟ್ಸ್ ಬಿಟ್ಕೊಳ್ಳಿ. ಆ ಬಿಸಿ ಏನೋ ಮಾತಾಡ್ತಾ ಇದ್ದೀನಿ, ಮೆಂಟ್ಲು ಹಿಡ್ದಂಗೆ ಆಗ್ತಾಯಿತ್ತು ಹೊಟ್ಟೆ ಸಿಗೋದಕ್ಕೆ. ಆ್ಯಂಡ್ ಮೇನ್ ಥಿಂಗ್ ನೋಡಿ, ನನಗೆ ಈರುಳ್ಳಿ ಇಲ್ಲ ಅಂದರೆ ಇಳಿಯೋದೇ ಇಲ್ಲ. ಮತ್ತೆ ಹೋಗ್ಬಿಟ್ಟಿದ್ದೀನಿ, ಕಟ್ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲ ದಪ್ಪ ಇದಾವೆ. ಈರುಳ್ಳಿ ಇಲ್ಲ ಅಂದರೆ ಏನೋ ಒಂಥರ ಮಿಸ್ಸಿಂಗ್ ಫೀಲಿಂಗ್. ಚಿಕನ್ ಸಾರು ಮುದ್ದೆ ಸಿಗುತ್ತೆ ನೋಡಮ್ಮ ಅಂತಾರೆ ಅಜ್ಜಿ ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ. ಯಾರಿಗೆ ಸಿಗೋಬಿಟ್ಟಿದೆ? ಅಯ್ಯೋ ನಮ್ಮ ಸೀರಿಯಸ್ ಸ್ಮೆಲ್ ಬರ್ತಿದ್ಯಾ ಗೈಸ್ ನಿಮಗೆ? ಎತ್ತು ಇಂಥ ಮಾತು. ಯಾರೆಲ್ಲ ಪಿ ಜಿಯಲ್ಲಿ ಈ ಥರ ಮುದ್ದೆ ಮಾಡಿಕೊಂಡು ಚಿಕನ್ ಸಾರಿಗೆ, ಪಿ ಜಿಯಲ್ಲಿ ಕೊಡೋ ಚಿಕನ್ ಸಾರಿಗೆ ಮುದ್ದೆ ಮಾಡ್ಕೊಂಡಿದ್ದಾರೆ, ಇಟ್ಸ್ ರಿಯಲಿ ತುಂಬಾ ಚೆನ್ನಾಗಿರುತ್ತೆ. ಹೊಟ್ಟೆ ತುಂಬ ಊಟ ಮಾಡ್ಬೋದು ನೆಮ್ಮದಿಯಾಗೆ. ಅಟ್ಲೀಸ್ಟ್ ಸಂಡೇ ಆದರೂ ನನ್ನ ಕೈಲಾಗಂಗೆ ನೋಡಿ ನನ್ನ ಮುದ್ದೆ ಆಗೋಗಿದೆ. ಫೈನಲಿ ನನ್ನ ಚಿಕನ್ ಸಾರು ಮುದ್ದೆ ರೆಡಿ. ಆ್ಯಂಡ್ ಈರುಳ್ಳಿ ಕೂಡ ಇದೆ. ಲೆಗ್ ಪೀಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಎಂತಾನೆ ಆ್ಯಡ್ ಮಾಡೋಣ, ರೂಪಾಯಿ ಆ್ಯಡ್ ಮಾಡ್ತಾಯಿದ್ದೀನಿ, 10 ರೂಪಾಯಿ ಆ್ಯಡ್ ಮಾಡ್ತೀನಿ. ಅದೇ ಅಲ್ಲ, ಮುದ್ದೆ ವಿತ್ ಕಾಂಬಿನೇಷನ್ ಕತೆ ಚೆನ್ನಾಗಿದೆ. ಆಮೇಲೆ ಸ್ಲೋ ಇದೆ 1 ಅವರ್ ಬಿಟ್ಟು ಬಂದು ನೋಡಿದೆಲ್ಲ ಊಟ ಮಾಡ್ತಾನೆ ಇರ್ತೀನಿ, ಯಾರೂ ಇಲ್ಲ ಅಂತ. ಬಟ್ ಕಾಂಬಿನೇಷನ್ ಮಾತ್ರ ಎಕ್ಸಲೆಂಟ್. ಚಿಕನ್ ಸಾರು ಕಾಣಿಸ್ತಿಲ್ಲಲ್ಲ, ಬೌಲಲ್ಲಿದೆ.
ಊಟ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ಗಾಯ್ಸ್. ನಾನು ಸ್ಟೋರಿ ಇದೆ, ಮತ್ತೆ ನೀವು ಬೈದಿರ ಇಷ್ಟೊತ್ತು ತಿಂತೀರಾ ಅಂತೇಳಿ. ಆಗ್ತಾ ಇಲ್ಲ, ಸ್ವಲ್ಪ ಹೋಯ್ತು. ಒನ್ ಅವರ್ ಆದರೂ ಊಟ ಮಾಡ್ತಾನೆ ತೊಳ್ಕೊಂಬಿಟ್ಟಿಂಗ್ ಗಾಯ್ಸ್. ಎದ್ದಿರೋದೇ ಇವಾಗ, ಮತ್ತೆ ನಿದ್ದೆ ಬರ್ತಾ ಇದೆ. ಆ್ಯಂಡ್ ನನ್ನ ಫ್ರೆಂಡ್ ಬೇರೆ ಕಾಲ್ ಮಾಡಿದ್ಲು, ಅವ್ರ ಪಿಜಿಯಲ್ಲಿ ಊಟ ಖಾಲಿ ಆಗಿದೆ, ಹೊರಗಡೆ ಊಟಕ್ಕೆ ಹೋಗ್ತಾ ಇದ್ದೀನಿ ಬಾ ಕಂಪ್ನಿ ಕೊಡು ಅಂತ ಹೇಳಿ. ಕೆಳಗಡೆ ಬೇರೆ ಹೋಗಬೇಕು. ಆ್ಯಂಡ್ ಮೂಡಿ ಆಗಿದೆ ಸಂಡೇ. ಒಳ್ಳೆ ಹುಚ್ಚಿ ಥರ ಆಡ್ತಾ ಇದ್ದೀನಿ ಒಬ್ಬೊಬ್ಬಳೆ. ಆ್ಯಂಡ್ ಥಿಂಗ್ ಏನಪ್ಪ ಅಂದರೆ ಭಯ ಆಗ್ತಿದೆ ಗಾಯ್ಸ್. ಲೈಟ್ ಆಫ್ ಮಾಡಿದ್ರೆ ಭಯ ಆಗ್ತಿದೆ. ಅಂದರೆ ರೂಮಲ್ಲಿ ಯಾರೂ ಇಲ್ಲ ಅಲ್ವಾ, ಒಬ್ಬಳೆ ಮಲ್ಕೊಂಡಿದ್ದೀನಿ, ಬೆಡ್ಸ್ ಎಲ್ಲ ಖಾಲಿ ಇದೆ. ಸೊ ಹೊರಗಡೆ ಏನೋ ಸೌಂಡ್ ಬಂತು. ಸೊ ಪಟ್ಟಮಾಗಿ ಲೈಟ್ ಆನ್ ಮಾಡಿಬಿಡ್ತೆ. ಊಟ ಮಾಡಿಬಿಟ್ಟು ಉಳ್ಕೊಂಬಿಟ್ಟಿದೆ, ಅದೇ ಊಟ ಮಾಡಿ ಬಿತ್ಕೊಂಡ್ಬಿಟ್ಟಿದೆ. ಮತ್ತು ಲೈಟ್ ಆಫ್ ಮಾಡಿ ಲಾಕ್ ಮಾಡಿದ ತಕ್ಷಣ ಏನೋ ಸೌಂಡ್ ಬಂತು. ನೈಟ್ ಟೈಮ್ ಒಬ್ಬೊಬ್ಬಳೆ ಮಲ್ಕೊಂಡಿದ್ದೀನಿ, ಬಟ್ ಇವತ್ತು ಯಾಕೋ ವಿಚಿತ್ರ ಏನಂತ ಗೊತ್ತಾಗ್ತಿಲ್ಲ. ವಾಟ್ ಟು ಡೂ ವಾಟ್ ನಾಟ್ ಟು ಡೂ. ಹೊರಗಡೆ ಹೋಗ್ಬೇಕು ಫಸ್ಟ್ ಆ್ಯಕ್ಚುಲಿ. ಹೋಗ್ಬಿಟ್ಟು ಹಂಗೆ ಟೈಮ್ ಪಾಸ್ ಮಾಡಿಕೊಂಡು ಬರೋಣ. ಈ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಮಾಡ್ತೀನಿ ಹೊರಗಡೆ ಬಂದಾಗ ಅವ್ರಿಗೆ ಅಷ್ಟು ಇಲ್ಲ ವೀಡಿಯೋ ಮೇಲೆ ಇಂಟ್ರೆಸ್ಟ್. ಬಟ್ ಫೈನ್, ಊಟ ಮಾಡಿಕೊಂಡು ನಾನಲ್ಲ ನನ್ನ ಫ್ರೆಂಡ್ ಊಟ ಮಾಡಿಕೊಂಡು ಬಂದು ಮತ್ತೆ ಸಿಗ್ತೀನಿ. ಹಾಯ್ ಗಾಯ್ಸ್, ಹೊರಗಡೆ ಹೋಗಿ ಬರುವಾಗ ಇಷ್ಟೊತ್ತಾಗಿದೆ ನೋಡಿ. ಆ್ಯಂಡ್ ಸಮ್ ಸ್ಟೇಷ್ನರಿ ಐಟಮ್ಸ್ ಬೇಕಿತ್ತು, ಎಗ್ಸ್, ಕರ್ಡ್ ಆ್ಯಂಡ್ ಸೊ ತಗೊಂಡು ಹೊರಗಡೆ ಸುತ್ತಾಡಿಕೊಂಡು ಕಾಫಿ ಕುಡ್ಕೊಂಡು ಪಿಜ್ಜಾ ತಿನ್ಕೊಂಡು ಬಂದೆ. ಆ್ಯಕ್ಚುಲಿ ಇವ್ರ ಊಟ ಏನು ಬೇಕಿಲ್ಲ. ಸೊ ಬರೋ ಇಷ್ಟೊತ್ತಾಗಿದೆ. ದೆನ್ ಹೋಗಿ ಸ್ವಲ್ಪ ಹೊತ್ತು ಮತ್ತೆ ಇನ್ಸ್ಟಾಗ್ರಾಮ್ ನೋಡಿ ಆ್ಯಂಡ್ ಸಮ್ ವಿಡಿಯೋ ಎಡಿಟ್ ಮಾಡಿ ಮಾಡ್ಕೊಳ್ಳೋದಷ್ಟೇ, ಬೇರೆ ಏನಿಲ್ಲ. ಮರ್ಬಿಟ್ಟು ಬಂದಿದ್ದೀನಿ, ಮತ್ತೆ ಕೆಳಗಡೆ ಹೋಗಬೇಕು. ಆ್ಯಂಡ್ ಇವತ್ತಿನ ನನ್ನ ದಿನ ಹೇಗಿತ್ತು, ನಿಮ್ಮ ದಿನ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇಟ್ಸ್ ಎ ಬೋರಿಂಗ್ ಡೇ ಆ್ಯಕ್ಚುಲಿ. ಸ್ವಲ್ಪ ಹೊರಗಡೆ ಹೋದ್ಮೇಲೆ ಹಾಗೆ ಸ್ವಲ್ಪ ಮೈಂಡ್ ರಿಲೀಫ್ ಆಗಿ ಈ ಥರ ಗ್ಲೋ ಬಂದಿದೆ ಫೇಸಲ್ಲಿ. ಪಿ ಜಿಯೆಲ್ಲ ಇದ್ದಿದ್ರೆ ಡಲ್ ಮುಖ ಹಾಕ್ಕೊಂಡು ಮಾಡಿದ್ದೇ ಮಾಡ್ಕೊಂಡು ಕೂತ್ಕೊಳ್ತಾ ಇದ್ದೆ. ಆ್ಯಂಡ್ ಇದು ನನ್ನ ದಿನ ಸಂಡೇ ಈ ಥರ ಆಗೋಯ್ತು. ಸೊ ನೀವು ಯಾವ ಥರ ಸಂಡೇ ಎಂಜಾಯ್ ಮಾಡೋದು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಬಾಯ್.